ಸ್ನೇಹಿತರೆ, M2 ಹೆಲ್ತ್ಗೆ ಸ್ವಾಗತ. ಗೆಳೆಯರೆ, ಬಹುತೇಕ ಮಕ್ಕಳು ನಿದ್ದೆಯಲ್ಲೇ ಹಾಸಿಗೆ ಒದ್ದೆ ಮಾಡಿಬಿಡ್ತಾರೆ. ಇದರಿಂದ ಮಕ್ಕಳಿಗೆ ಮಾತ್ರವಲ್ಲ, ಪೋಷಕರಿಗೂ ಆಗೋ ಮುಜುಗರ ಅಷ್ಟಿಷ್ಟಲ್ಲ. ಕೆಲವು ತಾಯಂದಿರಿಗಂತೂ ಒದ್ದೆ ಮುದ್ದೆಯಾದ ಮಗುವಿನ ಹಾಸಿಗೆ ಬೆಡ್ಶೀಟ್ಗಳನ್ನು ಕ್ಲೀನ್ ಮಾಡೋದೇ ನಿತ್ಯದ ಕಾಯಕವಾಗಿಬಿಟ್ಟಿರುತ್ತೆ. ಬೆಡ್ ವೇಟಿಂಗ್ ಸಮಸ್ಯೆ ಬಗ್ಗೆ ಹೆಚ್ಚು ಗೊತ್ತಿರದ ಕೆಲವು ಪೋಷಕರು ಮಗುವಿನ ಇಂಥ ಸಮಸ್ಯೆ ಬಗ್ಗೆ ಆತಂಕ ವ್ಯಕ್ತಪಡಿಸೋದುಂಟು. ಮನೆಯಲ್ಲೇ ಆದರೆ ಈ ಮಗುವಿನ ಸಮಸ್ಯೆಯನ್ನು ಹೇಗೋ ನಿಭಾಯಿಸಿ ಬಿಡ್ತಾರೆ. ಕೆಲವೊಮ್ಮೆ ಮಗು ಸ್ನೇಹಿತರು ಅಥವಾ ಸಂಬಂಧಿಕರ ಮನೆಗೆ ಹೋದಾಗ ತೀರಾ ಮುಜುಗರವನ್ನು ಎದುರಿಸಬೇಕಾಗತ್ತೆ. ಕೆಲವರಂತೂ ಅಂಥ ಮಕ್ಕಳನ್ನು ಹೀಯಾಳಿಸಿ ಅಪಮಾನ ಮಾಡುವ ಸಾಧ್ಯತೆಗಳಿರುತ್ತವೆ. ಇದು ಮಗುವಿನ ಮನಸ್ಸಿನ ಮೇಲೂ ದುಷ್ಪರಿಣಾಮ ಉಂಟು ಮಾಡಬಹುದು. ಇನ್ನು ಇಂಥ ಸಮಸ್ಯೆಗಳಿಗೆ ಭೂತ ಪ್ರೇತಗಳು ಕಾರಣ ಅಂದ್ಕೊಂಡು ಯಂತ್ರ ತಾಯತಗಳ ಮೊರೆ ಹೋಗೋರ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ. ನಿಮಗೆ ಗೊತ್ತಿರಲಿ, ಇದಕ್ಕೆ ಭೂತ ಪ್ರೇತಗಳು ಖಂಡಿತ ಕಾರಣ ಅಲ್ಲ. ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಎನ್ಯೂರೆಸಿಸ್ ಅಂತಾರೆ. ಮಕ್ಕಳಲ್ಲಿ ಆಗುವಂತ ಯೂರಿನೇಷನ್ ಅಂದ್ರೆ ರಾತ್ರಿ ಗೊತ್ತಿಲ್ಲದೆ ಅವ್ರಿಗೆ ಆಗುವಂತ ಮೂತ್ರ ವಿಸರ್ಜನೆ. ಚೆನ್ನಾಗಿರೋ ಮಕ್ಕಳು ರಾತ್ರಿ ಮಲ್ಕೋತಾರೆ, ಮಲ್ಕೊಂಡಿರೋ ಟೈಮಲ್ಲಿ ಅವ್ರಿಗೆ ಅರಿವಿಲ್ಲದೆ ರಾತ್ರಿ ಬೆಡ್ ವೆಟ್ ಮಾಡ್ಕೋತಾರೆ. ಇದು ಸ್ಥಿರವಾಗಿ ಬರ್ತಾನೆ ಇರುತ್ತೆ. ಏನೇ ಮಾಡಿದ್ರು ಅದನ್ನು ತಡೆಗಟ್ಟಕ್ಕಾಗಲ್ಲ. ಸೈಕಾಲಜಿಸ್ಟ್ ಹತ್ರ ಹೋಗ್ತಾರೆ, ಭಾಳಷ್ಟು ವೈದ್ಯರ ಹತ್ರ ಹೋಗಿ ತೋರಿಸ್ತಾರೆ. ಏನೇನೋ ಟಿ ವಿಯಲ್ಲಿ ಕಾಣೋಂಥ ಅಡ್ವರ್ಟೈಸ್ಮೆಂಟ್ಸ್ ಮೇಲೆ ಔಷಧಿಗಳನ್ನ ತಗೋತಾರೆ, ಕೊಡ್ತಾರೆ ಮಕ್ಕಳಿಗೆ. ಅದು ಎಷ್ಟು ಹಾನಿಕರನೋ ಗೊತ್ತಿಲ್ಲದೆ ಇದ್ರೂ ಕೂಡ ಈ ಬೆಡ್ ವೆಟ್ನ ನಿಲ್ಲಿಸ್ಬೇಕು ಅಂತೇಳಿ ಹಲವಾರು ಪ್ರಯತ್ನಗಳನ್ನ ಮಾಡೋಂಥ ತಂದೆ ತಾಯಿಯಂದ್ರನ್ನ ನೋಡಿದ್ದೀವಿ. ಹಾಗೂ ಆ ಮಗುಗೂ ಕೂಡ ಮಾನಸಿಕವಾಗಿರುವಂಥ ಒಂದು ಖಿನ್ನತೆ ಒಳಗೆ ಆಗುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಈ ಒಂದು ಮೂತ್ರ ವಿಸರ್ಜನೆ ಬರೋದ್ರಿಂದ ಗೊತ್ತಿಲ್ಲದೆ ರಾತ್ರಿ ನಿದ್ರೆ ಮಾಡೋ ಟೈಮಲ್ಲಿ. ಸೊ ಇಂಥದಕ್ಕೆ ಏನು ಚಿಕಿತ್ಸೆ, ಅದಕ್ಕೆ ಹೇಗೆ ಅದನ್ನು ತಡೆಗಟ್ಟಬೇಕು, ಅದು ಎಷ್ಟು ದಿನದಲ್ಲಿ ತಡೆಗಟ್ಟಬೋದು, ಅದಕ್ಕಿರೋ ಸೊಲ್ಯೂಷನ್ಸ್ ಏನು ಅನ್ನೋದ್ರ ವಿಷಯನೇ ಇವತ್ತು ನನಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇರೋದು. ಇದು ಭಾಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಈ ವಿಷಯನ ಭಾಳಷ್ಟು ಜನ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ್ಯಾರು ಈ ತೊಂದರೆಗಳಿದ್ದಾರೆ ಅವ್ರಿಗೆ ತಿಳಿಸಿ. ಇಲ್ಲ ನೀವು ಪೇರೆಂಟ್ಸ್ ಆಗಿದ್ದರೆ ನಿಮ್ಮ ಮಕ್ಕಳಲ್ಲಿ ಈ ಥರ ಸಮಸ್ಯೆ ಇದ್ದರೆ, ರಾತ್ರಿ ಟೈಮಲ್ಲಿ ಯೂರಿನ್ ಪಾಸ್ ಮಾಡೋಂಥ ಸಮಸ್ಯೆ ಇದ್ದರೆ ಆ ಮಕ್ಕಳಿಗೆ ಇದು ದಯಮಾಡಿ ಪ್ರಯತ್ನ ಮಾಡಿ. ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೇವಲ 5 ದಿನಗಳು ಮಾತ್ರ ಮಾಡಿ ನಿಮಗೆ ರಿಸಲ್ಟ್ ಸಿಗುತ್ತೆ. ತಪ್ಪದಲ್ಲಿ 21 ದಿನ ಅಂತ ಹೇಳ್ತೀವಿ. ಸೊ 5 ದಿನಗಳಲ್ಲೇ ನಾವು ನೋಡಿದರೆ ಎಲ್ಲ ಮಕ್ಕಳಲ್ಲೂ 5 ದಿನಗಳಲ್ಲೇ ರಿಸಲ್ಟ್ ಸಿಕ್ಕಿದೆ. ದಯಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡಿಸಿ. ಆ ಒಂದು ಅಭ್ಯಾಸದಿಂದ ಅವ್ರನ್ನ ಬದಲಾಯಿಸೋದಕ್ಕೆ ಒಳ್ಳೆಯ ಒಂದು ಅವಕಾಶ ಈ ಮರ್ಮ ಚಿಕಿತ್ಸೆ. ಅದು ಈ ತೋರಿಸ್ಕೊಡೋಂಥ ಪಾಯಿಂಟ್ಸ್ ಮೂಲಕ. ಈಗ ನಮ್ಮ ಬೆನ್ನಲ್ಲಿರುವಂಥ ಕೆಲವೊಂದು 2 ಪಾಯಿಂಟ್ಸ್ಗಳನ್ನ ನಾವು ಸ್ಟಿಮ್ಯುಲೇಟ್ ಮಾಡಿದ್ರೆ ಮಾತ್ರ ಸಾಕು. ಅಂದರೆ ಅದಕ್ಕೆ ಒಲಂಬುರಿ ಎಡಂಬುರಿ ಮರ್ಮ ಅಂತ ಹೇಳ್ತೀವಿ. ಸೊ ಈ ಒಲಂಬುರಿ ಎಡಂಬುರಿ ಮರ್ಮ ಅಂತ ಹೇಳಿದ್ರೆ ನಮ್ಮ ಬೆನ್ನಿನ ಹಿಂಭಾಗದಲ್ಲಿ 2 ಗುಳಿ ಇದೆಯಲ್ಲ, ಅದ್ರ ಕೆಳಗೆ ಒಂದು ಇರೋವಂಥ 2 ವಿಶಿಷ್ಟವಾಗಿರೋ ಮರ್ಮಗಳು. ಆ ಮರ್ಮಗಳನ್ನ ನಾವು ಈ ಬೆರಳು ಮಧ್ಯದಲ್ಲಿ, ಅಂದರೆ ಇಲ್ಲಿ ಏನು ಕಾಣ್ತಾ ಇದೆ ಬೆರಳು, ಇದ್ರ ಮಧ್ಯದಲ್ಲಿ ಇಟ್ಕೊಂಡು 3 ಸತಿ ಆ್ಯಂಟಿ ಕ್ಲಾಕ್ ವೈಸ್, 3 ಸತಿ ಕ್ಲಾಕ್ ವೈಸ್, 3 ಸತಿ ಆ್ಯಂಟಿ ಕ್ಲಾಕ್ ವೈಸ್, 3 ಸತಿ ಕ್ಲಾಕ್ ವೈಸ್ ಇಷ್ಟೇ ಮಾಡಿದ್ರೆ ಸಾಕು. ಅದು ನಿಧಾನವಾಗಿರೋ ಪ್ರಮಾಣದಲ್ಲಿ ಮಾಡಿದ್ರೆ ಆ ಮಕ್ಕಳು ರಾತ್ರಿ ಅವರಿಗೆ ಅರಿವಿಲ್ಲದಂತೆ ಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ತಾರೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಅದನ್ನು ಹೇಳ್ತಾ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಈಗ ನಿಮಗೆ ತೋರಿಸ್ಕೊಡ್ತೀನಿ ಕೂಡ. ಒಂದು ಲೆಕ್ಕಾಚಾರದ ಪ್ರಕಾರ 20% ಮಕ್ಕಳು ಬೆಡ್ ವೇಟಿಂಗ್ ಸಮಸ್ಯೆ ಎದುರಿಸ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ಇಂಥ ಸಮಸ್ಯೆಗೆ ಒಳಗಾಗೋದು ಜಾಸ್ತಿ ಅಂತಾರೆ ವೈದ್ಯರು. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು? ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಅದಕ್ಕೆ ಕೆಲ ಸಿಂಪಲ್ ಮರ್ಮ ಟಿಪ್ಸ್ ಇಲ್ಲಿವೆ. ಮೈಸೂರಿನ ಆಯುರ್ಮಾಟಂ ಚಿಕಿತ್ಸಾ ಕೇಂದ್ರದ ಮುಖ್ಯಸ್ಥ, ಮರ್ಮ ಚಿಕಿತ್ಸಾ ತಜ್ಞ ಡಾಕ್ಟರ್ ಮನು ಮೆನನ್ ನಮಗೆ ಇಲ್ಲಿ ಕೆಲ ಮರ್ಮ ಟಿಪ್ಸ್ ಹೇಳ್ಕೊಡ್ತಿದ್ದಾರೆ. ಅದೇನು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇದು ನಮಗೆ ಸ್ಪೈನ್ ಅಂತ ಹೇಳ್ತೀವಿ. ಈ ಸ್ಪೈನಲ್ಲಿ ಮುಖ್ಯವಾಗಿರೋ 2 ಗುಳಿ ಬರುತ್ತೆ. ಇಲ್ಲಿ ನೀವು ಹಿಡಿದ್ರೆ 2 ಗುಳಿಗಳು ಕಾಣುತ್ತೆ. ಅಂದರೆ ಇಲ್ಲೊಂದು ಗುಳಿ, ಇಲ್ಲೊಂದು ಗುಳಿ, 2 ಗುಳಿ ಕಾಣುತ್ತೆ. ಈ ಗುಳಿಯಿಂದ ಆ ಮಗುವಿನ ಬೆರಳಿನ ಅಂಕದಲ್ಲಿ, ಅಂದರೆ ಆ ಮಗುವಿನ ಬೆರಳಿಂದ 3 ಬೆರಳು ಕೆಳಗೆ, ಅಂದರೆ ಈ ಪಾಯಿಂಟಲ್ಲಿ ನಿಮಗೆ ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಇಲ್ಲಿಂದ 3 ಬೆರಳು ಕೆಳಗೆ ಆ ಮಗುದ ಬೆರಳಾಗಿರಬೇಕು, ನಿಮ್ಮ ಬೆರಳಲ್ಲ. ಆ ಮಗುವುದು ಬೆರಳು ಲೆಕ್ಕಕ್ಕೆ, ಅಂದರೆ ನಿಮ್ಮ ಬೆರಳಿಗೆ ಲೆಕ್ಕ ತಗೊಂಡು ಅದೇ ಪ್ರಕಾರನೇ ಕೆಳಗೆ ತಗೋಬೇಕು. ಇಲ್ಲಿ 2 ಮಧ್ಯದಲ್ಲಿ ಮೂಳೆ ಕಾಣುತ್ತೆ ನೋಡಿ, ಈ ಟೈಲ್ ಬೋನ್ ಅಂತ ಹೇಳ್ತೀವಿ. ಆ ಮೂಳೆ ಪಕ್ಕದಲ್ಲಿ, ಮೂಳೆ ಈ ಕಡೆ ಒಂದು ಸೈಡು, ಈ ಕಡೆ ಒಂದು ಸೈಡು, ಈ 2 ಪಕ್ಕದಲ್ಲಿ ನಮ್ಮ ಈ ಬೆರಳಿನ ಈ ಏನು ಇಲ್ಲಿ ಮಧ್ಯದಲ್ಲಿ ಕಾಣುತ್ತೆ ಆ ಗೆರೆ ಬಿದ್ದಿರೋ ಜಾಗದಿಂದ ಇಲ್ಲಿಗೆ ಇಟ್ಕೊಂಡು ಆ್ಯಂಟಿ ಕ್ಲಾಕ್ ವೈಸು 3 ಸಲ, ಕ್ಲಾಕ್ ವೈಸು 3 ಸಲ, ಆ್ಯಂಟಿ ಕ್ಲಾಕ್ ವೈಸ್ 3 ಸಲ,
ಕ್ಲಾಕ್ ವೈಸ್ 3 ಸಲ. ಹೀಗೇ ಈ ಕಡೆ ಸೈಡು ಕೂಡ ಈ ಪಾಯಿಂಟಲ್ಲಿ ನಾವು ಇದನ್ನು ಬೆರಳಿನಾಗ ಇಟ್ಕೊಂಡು 1 2 3 1 2 3 1 2 3 1 2 3 ಇಷ್ಟೇ ನೀವು ಮಾಡಬೇಕಾಗಿರೋದು. ಜೀವನ ಪೂರ್ತಿ ನಿಮ್ಮ ಇಲ್ಲ ಎಷ್ಟೋ ವರ್ಷಗಳಿಂದ ಚಿಕ್ಕ ಮಗುವಿನಿಂದ ನಿಮ್ಮ ಮಗು ನರಳಾಡ್ಕೊಂಡು ಬರ್ತಾ ಇರೋಂಥ ಈ ಸಮಸ್ಯೆ, ಯಾಕಂದರೆ ಆ ಯೂರಿನ್ ಮಾಡೋಂಥ ಜಾಗದಲ್ಲಿ ಮಲಗಿ ಅವ್ರಿಗೆ ಬರೋಂಥ ಇನ್ಫೆಕ್ಷನ್ಸು, ಬೇರೆ ಆ ಎಂಟೈರ್ ರೂಮೇ ಬರೋಂಥ ಸ್ಮೆಲ್ಲು ಆ್ಯಂಡ್ ಅದರಿಂದ ಸಫರ್ ಮಾಡೋಂಥ ಭಾಳಷ್ಟು ವಿಷಯಗಳಿದೆ. ಆ ಎಲ್ಲ ಸಮಸ್ಯೆಗಳಿಂದನೂ ಪರಿಹಾರ ಸಿಗುತ್ತೆ ಇದನ್ನು ರೆಗ್ಯುಲರಾಗಿ ಮಾಡಿದ್ರೆ. ಫಸ್ಟು ಬೇಕಂದರೆ ಒಂದು 5 ದಿನ ಒಂದೇ ಒಂದು ಸಲ ಮಾಡಿ ಈ ಥರ ಆ್ಯಂಟಿ ಕ್ಲಾಕ್ ವೈಸ್ 3 ಕ್ಲಾಕ್ ವೈಸ್ 3, ಆಮೇಲೆ ಈ ಕಡೆ ಕೂಡ ಆ್ಯಂಟಿ ಕ್ಲಾಕ್ ವೈಸ್ 3 ಕ್ಲಾಕ್ ವೈಸ್ 3 ಇದನ್ನು ಮಾಡಿ 5 ದಿನದಲ್ಲಿ ಕಮ್ಮಿ ಕಂಡು ಬಂದಿಲ್ಲ ಅಂದರೆ 2 ಸಲ ಮಾಡಿ. ಅದರಲ್ಲೂ ಕಮ್ಮಿ ಕಂಡು ಬಂದಿಲ್ಲ ಅಂದರೆ 21 ಡೇಸ್ ಮಾಡಿ. 100% ಅದಕ್ಕೆ ರಿಲೀಫ್ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ನಿಮಗೆ ತೋರಿಸ್ಕೊಟ್ಟ ಪಾಯಿಂಟ್ಸ್ಗಳಂತ ಹೇಳಿದ್ರೆ ಮಕ್ಕಳಲ್ಲಿ ಕಂಡುಬರುವಂಥ ಅಂದರೆ ನಿದ್ರೆ ವೇಳೆಯಲ್ಲಿ ಕಂಡುಬರುವಂಥ ಮೂತ್ರ ವಿಸರ್ಜನೆ ಆಗುವಂಥ ಸಂದರ್ಭಗಳನ್ನ ಇಲ್ಲಾಂದರೆ ಆ ಥರ ಒಂದು ಅವಸ್ಥೆನ ಹೇಗೆ ತಡೆಗಟ್ಟಬೇಕು, ಆ ಮಕ್ಕಳನ್ನ ಅದರಿಂದ ಹೇಗೆ ವಿಮುಕ್ತಿಗೊಳಿಸ್ಬೇಕು. ಯಾಕಂದರೆ ಪೇರೆಂಟ್ಸ್ಗೂ ಇದು ದಿನ ದೊಡ್ಡ ಸಮಸ್ಯೆ ಆಗಿರುತ್ತೆ. ಬೆಡ್ ವೆಟ್ ಆಗಿರೋದನ್ನು ದಿನ ನೋಡಿ ಅವ್ರಿಗೂ ಸಂಕಟ ಆಗಿರುತ್ತೆ, ಈ ಮಗು ಜೀವನ ಪೂರ್ತಿ ಹೀಗಿರುತ್ತೆ ಅಂತ. ಅದಕ್ಕೆ ಒಂದು ತಡೆಗಟ್ಟಂಥ ಒಂದು ಚಿಕಿತ್ಸಾ ರೀತಿನ ನಿಮ್ಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಹಲವಾರು ಸಮಸ್ಯೆಗಳಿಗೆ, ಆರೋಗ್ಯ ಸಮಸ್ಯೆಗಳಿಗೆ, ಕಾಯಿಲೆಗಳಿಗೆ ಹಲವಾರು ಮರ್ಮ ಚಿಕಿತ್ಸೆಗಳನ್ನ ಇನ್ನು ಮುಂದೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ ಆಗಿ ಇಷ್ಟು ಮಾಡಿದರೆ ಮಕ್ಕಳಲ್ಲಿನ ಈ ಸಮಸ್ಯೆ ಕಡಿಮೆಯಾಗುತ್ತಾ ಹೋಗುತ್ತೆ. ಈ ಸಮಸ್ಯೆಗೆ ಮೂಲ ಕಾರಣ ಮಲಬದ್ಧತೆ, ಮೂತ್ರಕೋಶದ ಸಮಸ್ಯೆ ಅಥವಾ ರಾತ್ರಿ ಹೊತ್ತು ಮೂತ್ರವನ್ನು ನಿಯಂತ್ರಿಸೋಕೆ ಸಾಧ್ಯವಾಗದೇ ಇರೋದು ಇಂಥವೇ ಆಗಿರುತ್ತವೆ. ಕೆಲವೊಂದು ವೇಳೆ ದೈಹಿಕ ಅಥವಾ ಲೈಂಗಿಕವಾಗಿ ಕಿರುಕುಳ ಎದುರಿಸಿದ ಮಕ್ಕಳು ಕೂಡ ಹಾಸಿಗೆ ಒದ್ದೆ ಮಾಡೋ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಅಂಥ ಸಮಸ್ಯೆ ಏನಾದರೂ ಇದ್ದರೆ ಮಗುವಿನ ಜೊತೆ ಮಾತಾಡಿ ಅದನ್ನು ಕೂಡ ಸರಿಪಡಿಸ್ಕೊಳ್ಬಹುದು. ಇನ್ನು ಈ ಸಮಸ್ಯೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗೆ ಬೇಕಾದರೂ ಇರಬಹುದು. ಹೇಳ್ಕೊಳ್ಳೋದಕ್ಕೆ ಅವರಿಗೆ ಮುಜುಗರವೂ ಆಗ್ತಿರಬಹುದು. ಅವರಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ವಿಡಿಯೋ ಶೇರ್ ಮಾಡೋದಕ್ಕೆ ಮರಿಬೇಡಿ. ಪ್ರತಿಯೊಬ್ಬರ ಆರೋಗ್ಯವೂ ನಮ್ಮ ಕಾಳಜಿಯಾಗಲಿ. ಗೆಳೆಯರೇ, ಇದು ಬೆಡ್ ವೇಟಿಂಗ್ ಸಮಸ್ಯೆಗೆ ಮನೆಯಲ್ಲಿ ನೀವೇ ಮಾಡಿಕೊಳ್ಳಬಹುದಾದ ಸಿಂಪಲ್ ಚಿಕಿತ್ಸೆ. ಒಂದು ವೇಳೆ ಇದರಿಂದ ಸಮಸ್ಯೆ ಬಗೆಹರಿಯದೇ ಇದ್ದರೆ ಅಥವಾ ನಿಮಗೆ ಬೇರೇನಾದರೂ ಸಂದೇಹಗಳಿದ್ದರೆ ನೀವು ಆಯುರ್ಮಾಟಂ ವೈದ್ಯರನ್ನು ಸಂಪರ್ಕಿಸಬಹುದು. ಆಯುರ್ಮಾಟಂ ಚಿಕಿತ್ಸಾ ಕೇಂದ್ರ ಬೆನ್ನು ಮೂಳೆ, ನರ ಸಂಬಂಧಿತ ಸಮಸ್ಯೆಗಳಿಗೆ, ಪ್ಯಾರಾಲಿಸಿಸ್ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿಗೆ ಸಹಜ ಪದ್ಧತಿಗಳ ಮೂಲಕ ಚಿಕಿತ್ಸೆ ಕೊಡೋ ಕೇಂದ್ರವಾಗಿದ್ದು, ನಿಮ್ಮ ಯಾವುದೇ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಚಿಕಿತ್ಸಾ ಕೇಂದ್ರಕ್ಕೆ ಕರೆ ಮಾಡಬಹುದು. ಆಯುರ್ಮಾಟಂ ವಿಳಾಸ: ಆಯುರ್ಮಾಟಂ ಆಯುರ್ವೇದ ಹೆಲ್ತ್ ವಿಲೇಜ್, ಬಿಹೈಂಡ್ ಕುಸುಮಾ ಚಂದ್ರಶೇಖರ್ ಕನ್ವೆನ್ಷನ್ ಹಾಲ್, ನೆಕ್ಸ್ಟ್ ಟು JK ಟೈರ್ಸ್, ಮೈಸೂರು, KRS ರೋಡ್, ಮೋಗರಹಳ್ಳಿ. ಫೋನ್ ನಂಬರ್ 082124777800, 0821258222.